ಇವತ್ತು ಭಾನುವಾರ, ಇವತ್ತೊಂದು ಶೇರ್ ಬಗ್ಗೆ ಮಾತಾಡ್ಕೊಂಡು ನೋಡ್ಕೊಂಬರೋಣ. ಅದರಿಂದ ನಮಗೆ ಟ್ರೇಡ್ ಮಾಡೋದಕ್ಕೆ ಒಂದು ಸ್ವಲ್ಪ ಸಹಾಯ ಆಗ್ಬೋದು. ಅದೇ HDFC ಬ್ಯಾಂಕ್ ಶೇರ್. ಇದೊಂದು ಸ್ವಲ್ಪ ಟ್ರೆಂಡಿಂಗಲ್ಲೂ ಇತ್ತು. ಇದ್ರ ಕಡೆಯಿಂದ ನಮ್ಮ ನೋಡ್ಬೋದು, ಲಾಸ್ಟ್ ವಾರ ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಒಂದು ದೊಡ್ಡ ಕುಸಿತನೇ ಕಾಣಿಸ್ತು. ಅದ್ರ ಬಗ್ಗೆನೇ ಒಂದು ಸ್ವಲ್ಪ ಮಾತಾಡ್ಕೊಂಬರೋಣ ಬನ್ನಿ. HDFC ಬ್ಯಾಂಕು ಸ್ಥಾಪನೆ ಆಗಿದ್ದು 1994ರಲ್ಲಿ. ಇದು ಬಂದು ಒಂದು ಸಬ್ಸಿಡರಿ ಕಂಪನಿ, ಹೌಸಿಂಗ್ ಡೆವಲಪ್ಮೆಂಟ್ ಫಿನಾನ್ಸ್ ಕಾರ್ಪೊರೇಷನ್ನ ಒಂದು ಸಬ್ಸಿಡರಿ ಇದು HDFC ಬ್ಯಾಂಕ್ ಅಂತ. ಇದು ರಿಜಿಸ್ಟರ್ಡ್ ಆಫೀಸ್ ಇರೋದು ಮುಂಬೈನಲ್ಲಿ, ಮಹಾರಾಷ್ಟ್ರ, ಇಂಡಿಯಾದಲ್ಲಿ. ಅದೇ ರೀತಿ ಇದ್ರದ್ದು ಮಾರ್ಕೆಟ್ ಕ್ಯಾಪಿಟಲ್ ಎಷ್ಟು ಬೆಲೆ ಬಾಳುವ ಒಂದು ಕಂಪ್ನಿ ಅಂತ ಹೇಳಿದ್ರೆ, ಇದು ಬಂದು 11,28,355 ಕೋಟಿ ರೂಪಾಯಿ ಬೆಲೆ ಬಾಳುವ ಒಂದು ಬ್ಯಾಂಕಿನ ಶೇರು ಅಂತ ಹೇಳ್ಬೋದು. 17 ಜನವರಿನಲ್ಲಿ ನಿಫ್ಟಿ 50ನಲ್ಲಿ ನೋಡೋದಾದರೆ ನಿಮಗೆ 460 ಪಾಯಿಂಟ್ಸು ಇಳಿಕೆ ಆಯಿತು. ನಾವು ಇದ್ರ ಪ್ರತಿದಿನ ಸುದ್ದಿಯಲ್ಲಿ ಮಾತಾಡಿದ್ವಿ. ಅದೇ ರೀತಿ BSE ಸೆನ್ಸೆಕ್ಸ್ ಸುಮಾರು 1,628 ಅಪ್ ಟ್ರೆಂಡಲ್ಲಿ ಏರ್ಕೊಂಡು ಹೋಗ್ತಾ ಇದ್ದಿದ್ದ ಮಾರ್ಕೆಟ್ಗೆ ಒಂದು ದೊಡ್ಡ ಕುಸಿತ ತೋರಿಸಿದ್ದು ಇಲ್ಲಿಂದನೇ. ಇದು ಯಾಕೆ ಅಂತ ಹೇಳಿದ್ರೆ HDFC ಬ್ಯಾಂಕ್ ಮತ್ತು ಬೇರೆ ಬ್ಯಾಂಕ್, ಮೇನ್ HDFC ಬ್ಯಾಂಕ್ನಲ್ಲಿ ಒಂದು ದೊಡ್ಡ ಕುಸಿತ ಕಾಣಿಸ್ತು. ಅದು ನಮ್ಮ ಶೇರ್ ಮಾರ್ಕೆಟ್ ಮೇಲೆ ಒಂದು ಪರಿಣಾಮ ಬೀರ್ತು ನೋಡ್ಬೋದು. ಆಮೇಲೆ HDFC ಮಾರ್ಕೆಟ್ ವ್ಯಾಲ್ಯೂಯೇಷನ್ಸ್ ಏನಿದೆ, HDFC ಬ್ಯಾಂಕಿಂದು ಮಾರ್ಕೆಟ್ ವ್ಯಾಲ್ಯೂಯೇಷನ್ನು, ಇದು ಒಂದೇ ವಾರದಲ್ಲಿ ಸುಮಾರು 1,22,000 ಕೋಟಿ ವ್ಯಾಲ್ಯೂಯೇಷನ್ ಇದು ಒಂದೇ ವಾರದಲ್ಲಿ ಕಡಿಮೆ ಆಯಿತು. ಅದೇ ವಾರದಲ್ಲಿ 17 ಜನವರಿ ವಾರ ಇದೆಲ್ಲ, ಸೋಮವಾರದಿಂದ ಅದೇ ವಾರದಲ್ಲಿ ಇದು ಕಳ್ಕೊಂತು. ಇಷ್ಟು ವ್ಯಾಲ್ಯೂಯೇಷನ್ ಕಳ್ಕೊಂಡಿದೆ. HDFC ಬ್ಯಾಂಕು ನಮ್ಮ ನಿಫ್ಟಿ 50ನಲ್ಲಿ ಒಂದು ಹೈಯೆಸ್ಟ್ ವೇಟೇಜ್ ಇರೋ ಒಂದು ಬ್ಯಾಂಕ್ ಅಂತ ಹೇಳ್ಬೋದು. ಅದೇ ರೀತಿ ನೋಡ್ಬೋದು, ಅವತ್ತು ಮಂಗಳವಾರ ಎಷ್ಟಿತ್ತು, 1,680 ರೂಪಾಯಿ ಇತ್ತು ಪ್ರತಿಯೊಂದು ಶೇರ್ HDFC. ಆಮೇಲೆ ಬರೋಷ್ಟರಲ್ಲಿ, ವಾರದ ಎಂಡ್ ಬರೋಷ್ಟರಲ್ಲಿ ಸುಮಾರು 1,478 ರೂಪಾಯಿಗೆ ಬಂದಿದೆ. ಇದು ಒಂದು ಅದರ ತುಂಬ ಒಂದು ಇಳಿಕೆ ಅಂತ ಹೇಳ್ಬೋದು. ಒಂದು ವರ್ಷದ ರಿಟರ್ನ್ಸ್ ನೋಡೋದಾದರೆ HDFC ಬ್ಯಾಂಕ್ನಲ್ಲಿ 2023ರಿಂದ 2024ರಲ್ಲಿ ನೋಡೋದಾದರೆ 10%, ಸುಮಾರು 10% ಅಷ್ಟು ಇಳಿಕೆನೇ ಆಗಿದೆ. ಇದರಲ್ಲಿ ಏನೂ ಒಂದು ಏರಿಕೆ ಆಗಿಲ್ಲ. ಒಂದು ವರ್ಷದ ರಿಟರ್ನ್ಸ್ ಇದಷ್ಟು ಏನಿಲ್ಲ. ಅದೇ ರೀತಿ 5 ವರ್ಷದ ರಿಟರ್ನ್ಸ್ ನೋಡಿದ್ರೆ ಇದರಲ್ಲಿ ಸುಮಾರು ಒಂದು 30% ಅಷ್ಟು ರಿಟರ್ನ್ಸ್ ಬಂದಿದೆ ಓವರಾಲ್, ಒಂದು ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ನೋಡೋದಾದರೆ HDFC ಬ್ಯಾಂಕಲ್ಲಿ. ಅದೇ ರೀತಿ ನಾವು ನೋಡೋದಾದರೆ ಇದು 2003ರಲ್ಲಿ, ಅರೌಂಡ್ 2002-2003ರಲ್ಲಿ ನೋಡೋದಾದರೆ ಒಂದು 24 ರೂಪಾಯಿ ಇತ್ತಿದ್ದು HDFC ಬ್ಯಾಂಕ್ ಶೇರು. ಅದೇ ರೀತಿ 2012ರಲ್ಲಿ ನೋಡೋದಾದರೆ 264 ರೂಪಾಯಿ ಇತ್ತು. ಒಳ್ಳೆ ಏರಿಕೆ ಅಂತಲೇ ಹೇಳ್ಬೋದು. ಅದೇ ರೀತಿ 2022ರಲ್ಲಿ ನೋಡೋದಾದರೆ ಇದು ಸುಮಾರು 1,400 ಚಿಲ್ಲರೆ ತನಕ ಇತ್ತು. ಆಮೇಲೆ ಇದು ಇತ್ತೀಚೆಗೆ 1 ವರ್ಷ 2 ವರ್ಷ, ಒಂದೊಂದು 3 ವರ್ಷದಿಂದ ಇತ್ತೀಚೆಗೆ ಇದರಲ್ಲಿ ಏನೂ ಒಂದು ಬೆಳವಣಿಗೆ ಏನೂ ಕಾಣಿಸ್ಲಿಲ್ಲ. ಅದ್ರ ಜೊತೆ ಇನ್ನು ಒಂದು ವರ್ಷದಲ್ಲಿ, ಈ ಕಡೆ ಒಂದು ವರ್ಷದಲ್ಲಿ 2023ರಿಂದ 2024ರಲ್ಲಿ ನಾವು ನೋಡೋದಾದರೆ ಸುಮಾರು 10% ಅಷ್ಟು ಇದರಲ್ಲಿ ಇಳಿಕೆನೇ ಆಗಿದೆ. ಸೊ ಈ ವಿಡಿಯೋ ನೋಡಿದ್ವಿ. ಆಮೇಲೆ ಇದರಲ್ಲಿ ಪ್ರಮೋಟರ್ಸ್ ಹೋಲ್ಡಿಂಗ್ಸ್ ನೋಡೋಣ ಬನ್ನಿ. ಪ್ರಮೋಟರ್ಸ್ ಹೋಲ್ಡಿಂಗ್ಸ್ ಏನೂ ಇಲ್ಲ ಇದರಲ್ಲಿ. ಮ್ಯೂಚುವಲ್ ಫಂಡ್ಸ್ಗಳು ಸುಮಾರು ಒಂದು 20% ಇದರಲ್ಲಿ ಹೂಡಿಕೆ ಮಾಡಿದೆ. ಅದೇ ರೀತಿ ಬೇರೆ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್, ವೆಲ್ತ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ಗಳು ನೋಡೋದಾದರೆ ಸುಮಾರು 11% ಅಷ್ಟು ಹೂಡಿಕೆ ಇದೆ. ಮೇನ್ ಇದರಲ್ಲಿ ಫಾರಿನ್ ಇನ್ವೆಸ್ಟ್ಮೆಂಟ್ಸು ಸುಮಾರು 52% ಇನ್ವೆಸ್ಟ್ಮೆಂಟ್ ಇದೆ. ಮತ್ತು ಬೇರೆ ರಿಟೇಲು ಮತ್ತು ಬೇರೆ ಇನ್ವೆಸ್ಟರ್ಸ್ ಹತ್ರ ಎಷ್ಟಿದೆ ಅಂದರೆ ಸುಮಾರು ಒಂದು 17% ಇದೆ. ಆಮೇಲೆ ಡಿಸೆಂಬರಲ್ಲಿ ನೋಡೋದಾದರೆ ಫಾರಿನ್ ಇನ್ವೆಸ್ಟ್ಮೆಂಟ್ ಸುಮಾರು 52% ಇತ್ತು. ಜುಲೈಲಿ ನೋಡೋದಾದರೆ ಸುಮಾರು 53% ಇತ್ತು. ಅದೇ ರೀತಿ ಡಿವಿಡೆಂಡ್ಸ್ ಕೊಟ್ಟಿದೆಯಾ ಅಂದರೆ ಇದು ಚೆನ್ನಾಗೇ ಕೊಟ್ಟಿದೆ. ಅಂದರೆ ಒಂದು ಕನ್ಸಿಸ್ಟೆಂಟ್ ಆಗಿ ಕೊಟ್ಟಿದೆ. ಒಂದು ದೊಡ್ಡ ಬ್ಯಾಂಕು, ಆಮೇಲೆ ಒಂದು ದೊಡ್ಡ ವ್ಯಾಲ್ಯೂ ಇರೋ ಒಂದು ಕಂಪನಿ ಇದು. ಹಾಗಾಗಿ ನೋಡೋದಾದರೆ ಇದು ಒಂದು ಕನ್ಸಿಸ್ಟೆಂಟ್ ಆಗಿ ಒಂದು ಡಿವಿಡೆಂಡ್ಸು ಕೊಟ್ಟಿದೆ. ಸೊ ಈ ರೀತಿ ನಾವು HDFC ಬ್ಯಾಂಕು ಎಷ್ಟು ನಮ್ಮ ಶೇರ್ ಮಾರ್ಕೆಟ್ ಮೇಲೆ ಪರಿಣಾಮ ಬೀಳ್ತು. ಆಮೇಲೆ ಇಂಥ ಒಂದು ವ್ಯಾಲ್ಯೂಯೇಷನ್ ಇರೋ ಕಂಪ್ನಿನಲ್ಲೂ ನಾವು ತೊಗೊಂಡಾಗ ಶೇರ್ಸ್ಗಳು ಅದರಲ್ಲೂ ಇರೋದಿಲ್ಲ. ಆಮೇಲೆ ಕೆಲವೊಂದೊಂದು ಸಲ ಅದರಲ್ಲೂ ಏನಾಗುತ್ತೆ, ಲಾಸಸ್ ಆಗೋ ಚಾನ್ಸಸ್ಸು ಇದೆ ಅನ್ನೋದನ್ನ ನಾವು ಇದರಲ್ಲಿ ಒಂದು ಉದಾಹರಣೆಯಾಗಿ ತಗೋಬೋದು. ಸೊ ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ. ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ತಮಗೆಲ್ಲರಿಗೂ ತುಂಬ ಧನ್ಯವಾದ.